ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋದು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ನಾನು ಈ ಜಾಗದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಕೇಳ್ತೀರಾ? ಔಟ್ ಸೈಡ್ ಅಲ್ಲಿ ವಿಡಿಯೋ ಮಾಡ್ತಿದ್ದವನು ಇಲ್ಲಿಗೆ ಬಂದು ವಿಡಿಯೋ ಮಾಡಿದ್ದೀನಿ ತುಂಬಾ ದಿನದಾದ್ಮೇಲೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಟಾಕ್ಸಿಕ್ ಕನ್ನಡದಲ್ಲಿ ಒಂದು ಬಿಗ್ ಬ್ಯಾಂಗ್ ನೇ ಸೃಷ್ಟಿ ಮಾಡಿರುವಂತ ಒಂದು ದೊಡ್ಡ ಬಜೆಟ್ ನ ಮೂವಿ ಟಾಕ್ಸಿಕ್. ಇದನ್ನ ಡೈರೆಕ್ಷನ್ ಮಾಡ್ತಾ ಇರೋದು ಗೀತು ಮೋಹನ್ ದಾಸ್ ಅವರು. ಸೊ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇರೋದಕ್ಕೆ ರೈಟಿಂಗ್ ಮಾಡಿರೋದು ನಿಮ್ಮೆಲ್ಲರ ಪ್ರೀತಿಯ ಯಶ್ ಅವರು. ಸೊ ಇದು ನೀವು ಫಸ್ಟ್ ಇದು ಬೇಸಿಕ್ ಬಂದ್ಬಿಡ್ತೀನಿ, ಯಾಕೆ ಇಷ್ಟು ತಡ ಆಯ್ತು ಟಾಕ್ಸಿಕ್ ಅನ್ನೋದ್ರ ಬಗ್ಗೆ. ಟಾಕ್ಸಿಕ್ ನೀವು ನಂಬಲ್ಲ, ಆಗ್ಲೇ 2 ಸರಿ ಪೋಸ್ಟ್ಪೋನ್ ಆಗಿರುವಂತ ಒಂದು ಮೂವಿ ಇದು. ಅನಿವಾರ್ಯ ಕಾರಣದಿಂದ ಆಗಿರ್ಬೋದು. ದುರಂಧರ್ ಟೈಮಲ್ಲಿ ಆಲ್ರೆಡಿ ಇದು ಒಂದ್ಸರಿ ರಿಲೀಸ್ ಆಗೋಕ್ಕೆ ಅಂತ ರೆಡಿ ಆಗಿ, ಅಂದ್ರೆ ರಿಲೀಸ್ ಆಯ್ತು ಅನ್ನೋದಕ್ಕಿಂತ ರಿಲೀಸ್ ಆಗೋಕೆ ರೆಡಿ ಆಗ್ಬಿಟ್ಟಿತ್ತು. ದುರಂಧರ್ಗು ಇದಕ್ಕೂ ಆಕ್ಚುಲಿ 1 ಡೇ 2 ಡೇಸ್ ಹೆಚ್ಚು ಕಮ್ಮಿ ಇತ್ತು. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಇದನ್ನ ಟಾಕ್ಸಿಕ್ ಮೂವಿ ಬಗ್ಗೆ ಕೆಡ್ತ ಕಮೆಂಟ್ ಮಾಡಿದ್ರು. ಇನ್ಯಾರು ಅಲ್ಲ, ನಮ್ಮ ಕನ್ನಡದವರೇ ಸ್ವಲ್ಪ ಜನ, ಆಗದೇದವರು ಇರ್ತಾರಲ್ಲ ಅವರು. ಸೊ ಅವ್ರಿಗೆಲ್ಲ ಒಂದು ಒಂದು ಉತ್ತರ ಕೊಟ್ಟಕ್ಕೆ ನಾನು ಈಗ ಈ ಟೈಮ್ ಬಂದು ಉತ್ತರ ಕೊಡೋದಕ್ಕೆ ಕೊಟ್ಬಿಡ್ತೀನಿ. ಮೊದಲನೇದಾಗಿ, ಅವತ್ತು ದುರಂಧರ್ ರಿಲೀಸ್ ಆಗೋ ಟೈಮಲ್ಲಿ ಟಾಕ್ಸಿಕ್ ಯಾಕಪ್ಪ ಬರಲಿಲ್ಲ ಅಂದ್ರೆ, ಟಾಕ್ಸಿಕ್ಗೆ ಬೇಕಾದಂತಹ ಈ ಔಟ್ಸೈಡ್ ಏನು ಈ ಮೂವಿ ರಿಲೀಸ್ ಆಗಬೇಕಾಗಿತ್ತು, ಅಂದ್ರೆ ಔಟ್ ಆಫ್ ಕಂಟ್ರಿಗಳಲ್ಲಿ ಅಮೆರಿಕ ಆ ಒಂದು ಕಂಟ್ರಿಗಳಲ್ಲಿ ಏನ್ ರಿಲೀಸ್ ಆಗಬೇಕಾಗಿತ್ತು, ಆ ಟೈಮಲ್ಲಿ ಅಲ್ಲಿ ಇರಾಕ್ ಮತ್ತೆ ಅಮೆರಿಕ ಮಧ್ಯೆ ಯುದ್ಧ ನಡೀತಾ ಇತ್ತು. ಆ ಒಂದು ನಿಟ್ಟಿನಲ್ಲಿ ಇದು ಗಲ್ಫ್ ಕಂಟ್ರಿಗಳಲ್ಲಿ ರಿಲೀಸ್ ಆಗೋಕ್ಕೆ ತುಂಬಾ ಕಷ್ಟ ಇತ್ತು. ಯಾಕೆಂದ್ರೆ ಬಜೆಟ್ನ 10 ಲಕ್ಷ, 1 ಕೋಟಿ, 2 ಕೋಟಿ, 10 ಕೋಟಿ ಹಾಕಿನೇ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಪ್ರೊಡ್ಯೂಸರ್. ಅಂತದ್ರಲ್ಲಿ ಇದಕ್ಕೆ ಹೆಚ್ಚು ಕಮ್ಮಿ ಒಂದು 100 ಕೋಟಿ ಗಂಟ ಬಜೆಟ್ ಆಗಿರ್ಬೋದು ನನ್ನ ಒಂದು ಅಂದಾಜಿನ ಪ್ರಕಾರ. ಅಷ್ಟು ಬಜೆಟ್ ಹಾಕ್ಬಿಟ್ಟು ಅಟ್ಲೀಸ್ಟ್ ಇದು 1200 ಕೋಟಿ, 1500 ಕೋಟಿ, 2000 ಕೋಟಿ ರೀಚ್ ಆಗುವಂತ ಮೂವಿ ಔಟ್ ಸೈಡು. ನೀವು ಕೇಳ್ತಿದ್ರಿ ಮೊದಲೆಲ್ಲ ಕನ್ನಡ ಮೂವಿನ ಹಾಲಿವುಡ್ ರೇಂಜ್ ಮಾಡ್ಬೇಕು ಅಂದ್ಬಿಟ್ಟು. ಹಾಲಿವುಡ್ ರೇಂಜ್ ಏನ್ ಗುರು, ಹಾಲಿವುಡ್ ಮೂವಿ ತರನೇ ಮಾಡಿದ್ದಾರೆ ಯಶ್ ಅವರು. ಆದ್ರಿಂದ ಅವ್ರು ಹಾಕಿರೋ ಬಂಡವಾಳಕ್ಕೆ ತಕ್ಕನಾಗಿ ಅದ್ರ ಸಂಪಾದನೆ ಮಾಡ್ಬೇಕಲ್ಲ. ಈಗ ಟೆಕ್ನಿಕಲಿ ನಾವು ನೋಡ್ಬೇಕು ಅಂತಂದ್ರೆ ದುಡ್ಡು ನೋಡ್ಬೇಕು. ನಾವು ಬರೀ ಕನ್ನಡ ಮೂವಿಗೆ ವರ್ಷಕ್ಕೊಂದು ರಿಲೀಸ್ ಮಾಡ್ಬಿಟ್ರೆ ಸಾಕಾಗಲ್ಲ ಅವರು. ಅದಕ್ಕೋಸ್ಕರ ಒಂದು ಒಳ್ಳೆ ಟೈಮ್ಗೋಸ್ಕರ ವೇಟ್ ಮಾಡ್ಬೇಕಾಗಿತ್ತು. ಆ ಟೈಮಲ್ಲಿ ಯುದ್ಧ ನಡೀತಾ ಇರೋದ್ರಿಂದ. ದುರಂಧರ್ಗೆ ಒಂದು ಪ್ರಾಬ್ಲಮ್ ಇತ್ತು, ನೀವು ನಂಬಿಲ್ಲ. ಆ ಟೈಮಲ್ಲಿ ದುರಂಧರ್ ಯಾಕೆ ಆ ಟೈಮಲ್ಲಿ ಯಾವುದೇ ಒಂದು ಮುಲಾಜ್ ನೋಡದೆ ರಿಲೀಸ್ ಮಾಡಿದ್ರು ಅಂದ್ರೆ, ಪಾಕಿಸ್ತಾನ ಗಲ್ಫ್ ಕಂಟ್ರಿಗಳಲ್ಲಿ ಬ್ಯಾನ್ ಮಾಡ್ಬಿಟ್ಟಿದ್ರು ದುರಂಧರ್ನ. ಸೊ ಹಂಗಾಗಿ ಅವರು ಧೈರ್ಯವಾಗಿ ಒಂದು ಇಂಡಿಯಾದಲ್ಲಿ ರಿಲೀಸ್ ಮಾಡಿದ್ರು, ಅಕ್ಕಪಕ್ಕ ಸಣ್ಣ ಪುಟ್ಟ ಕಂಟ್ರಿಗಳಲ್ಲಿ ರಿಲೀಸ್ ಮಾಡಿದ್ರು. ಅದು ಏನ್ ಹಾಕಿದ್ರು ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿನೇ ತಗೊಂಡ್ರು. ಬಟ್ ಈ ವಿಚಾರದಲ್ಲಿ ಹಂಗಿಲ್ಲ. ಕನ್ನಡದವರು ಹಿಂದಿ ಮೂವಿಗಳು ಕನ್ನಡದಲ್ಲಿ ಬಂದು ಇಟ್ಟಾಗೋದು ಕಾಮನ್. ಬಟ್ ಕನ್ನಡದವರು ಕನ್ನಡ ಮೂವಿ ತೆಗೆದು ಅದನ್ನ ಬೇರೆ ಭಾಷೆಗಳಿಗೆ ಭಾಷಾಂತರ ಮಾಡಿ ಅದನ್ನ ರಿಲೀಸ್ ಮಾಡೋದಿದೆಯಲ್ಲ, ಅದು ಆಕ್ಚುಲಿ ಬೇರೆ ಲೆವೆಲ್ ಕೆಲಸ. ಅದನ್ನ ನಮ್ಮ ಯಶ್ ಅವರು ಸಿಕ್ಕಾಪಟ್ಟೆ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಸೊ ಮೈನ್ ಟಾಪಿಕ್ ಬಂದ್ಬಿಡೋಣ. ನೀವೇನ್ ನೋಡ್ತಾ ಇದ್ದೀರಾ, ಟಾಕ್ಸಿಕ್ ಮೂವಿ ಮೈನ್ ಅಲ್ಲೇ ತೋರಿಸ್ಬಿಡ್ತಾರೆ. ಇದು ಮಕ್ಕಳಿಗೆಲ್ಲ, ನೀವೇನಾದ್ರು ನಿಮ್ ಪೇರೆಂಟ್ಸ್ ಗಳ ಜೊತೆ ಕೂತ್ಕೊಂಡು ಈ ಮೂವಿನೇನಾದ್ರು ನೋಡಿದ್ರೆ ನಿಜವಾಗ್ಲೂ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಅಲ್ಲಿ ಏನು ಫಸ್ಟ್ ಡಿಸ್ಕ್ಲೇಮರ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ ಇದನ್ನ. ಮಕ್ಕಳೇ ದೂರ ಇರಿ ಅಂದ್ರೆ ಈ ಒಂದು ಮೂವಿಯಿಂದ ದೂರ ಇರಿ ಅಂತ ಹೇಳ್ತಾ ಇರ್ಬೋದು ಒಂದು ಟೀಮು. ಪೋಷಕರೇ ನಿಮ್ಮ ಮಕ್ಕಳು ದೂರ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಅಂದ್ರೆ ಇದು ಅಡಲ್ಟ್ಸ್ ಮೂವಿ ಅನ್ನೋದಕ್ಕಿಂತ ಕೆಲವೊಂದು ಸೀನ್ಸ್ ಇರ್ಬೋದು, ಸೀಕ್ವೆನ್ಸ್ಗಳಿರ್ಬೋದು, ಆ ಒಂದು ಮಕ್ಕಳು ನೋಡುವಂತ ಝೋನ್ ಅಲ್ಲಿ ಬರದೇ ಇರೋ ಕಾರಣ. ಯಾಕೆಂತಂದ್ರೆ ನೀವು ಆಲ್ರೆಡಿ ಒಂದಷ್ಟು ಅದ್ರದ್ದು ಟ್ರೈಲರ್ ನೋಡಿದ್ದೀರಾ. ಟೀಸರ್ಗಿಂತ ಟ್ರೈಲರ್ ನೋಡಿ, ಟ್ರೈಲರ್ ಎಲ್ಲ ನೀವು ನೋಡಿರೋದ್ರಿಂದ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ 18+ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳುಗಳು ಇದನ್ನ ನೋಡೋದು ಸ್ವಲ್ಪ ಅವರ ಒಂದು ಬೆಳವಣಿಗೆ ಮೇಲೆ ಇರ್ಬೋದು, ಅವರ ಒಂದು ಯೋಚನಾ ಶಕ್ತಿ ಮೇಲೆ ಪ್ರಭಾವ ಬೀರ್ಬೋದು ಅಂತ ಅವಾಗಲೇ ಅನಿಸಿತ್ತು. ಬಟ್ ಈಗ ಅದನ್ನ ಅವರೇ ಹೇಳ್ಬಿಟ್ಟಿದ್ದಾರೆ. ಅಜ್ಜ ಅಜ್ಜಿಯರೇ, ನಿಮ್ಮ ಮೊಮ್ಮಕ್ಕಳು ದೂರ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಅಂದ್ರೆ ಇಲ್ಲಿ ಏನ್ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ, ಅಪ್ಪ ಅಮ್ಮದಿರೇ ನಿಮ್ಮ ಮಕ್ಕಳು ದೂರ ಇದಾರ ನೋಡ್ಕೊಳ್ಳಿ, ಅಜ್ಜಿ ತಾತಂದ್ರೆ ನೀವು ನೋಡ್ತಾ ಇದ್ರೆ ನಿಮ್ಮ ಮೊಮ್ಮಕ್ಕಳು ದೂರ ಇದಾರ ನೋಡ್ಕೊಳ್ಳಿ. ಮುತ್ತಜ್ಜ ಮುತ್ತಜ್ಜಿಯರ ಮುಂದೆ ಹೋಗುವುದಾದರೆ ಅದು ನಿಮ್ಮ ಸ್ವಂತ ಜವಾಬ್ದಾರಿ. ಅಂದ್ರೆ ಟಾಕ್ಸಿಕ್ ಅಲ್ಲಿ ಬರೀ 18+ ಒಂದು ಸೀನ್ಸ್ಗಳು, ಕಂಟೆಂಟ್ಗಳು ಇರುವುದಕ್ಕಿಂತ ಅಲ್ಲಿ ಇರೋದೆಲ್ಲ ಬರೀ ಆಕ್ಚುಲಿ ಒಂದು ಫೈಟ್ ಸೀಕ್ವೆನ್ಸ್ಗಳು, ಒಂಥರ ಬ್ಲಡ್. ಅದೇನಾಗುತ್ತೆ ಅಂದ್ರೆ ಮಕ್ಳಿಗೆ ಈ ಆಲ್ರೆಡಿ ರೌಡಿಸಮ್ ಮೂವಿಗಳು ನೋಡಿ 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 ಬೇಸತ್ತು ಹೋಗ್ಬಿಟ್ಟಿರೋದ್ರಿಂದ ಆ ಒಂದು ಇದರಲ್ಲಿ ಮಕ್ಳಿಗೆ ಪ್ರಭಾವ ಬೀರ್ಬೋದು. ಹಂಗಾಗಿ ಕರ್ಕೊಂಡು ಹೋಗ್ಲೇಬೇಡಿ, ನಾನು ಹೇಳ್ಬಿಡ್ತಾ ಇದ್ದೀನಿ. 18+ ಕೆಳಗಡೆ ಇರೋ ಮಕ್ಕಳು ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಅಲ್ಲಿ ಥಿಯೇಟ್ರಲ್ಲಿ ಯಾವ ಥರ ಡಿಸಿಷನ್ ತಗೋತಾರೆ ನಾನು ಜವಾಬ್ದಾರಿ ಇಲ್ಲ, ಟೀಮು ಜವಾಬ್ದಾರಿ ಅಲ್ಲ. ಸೊ ಈ ಒಂದು ಡಿಸ್ಕ್ಲೇಮರ್ನ ಫಸ್ಟ್ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ನೆಕ್ಸ್ಟ್,
ಟೀಸರ್ ಬಗ್ಗೆ ನಾನು ಮಾತಾಡೋದಕ್ಕಿಂತ ಮುಂಚೆ ಅದರಲ್ಲಿ ಮಾಡಿರುವಂತ ಒಂದೊಂದು ಸಣ್ಣ ಆ ಒಂದು ಸೀನ್ಸ್ಗಳು, ಆ ಒಂದು ಸೀಕ್ವೆನ್ಸ್ಗಳೇನಿದೆ, ಒಂಥರ ಬೇರೆ ಲೆವೆಲ್ ಅಲ್ಲೇ ಮಾಡಿದ್ದಾರೆ. ಇದನ್ನ ಬಾಯಲ್ಲಿ ಎಕ್ಸ್ಪ್ಲೈನ್ ಮಾಡೋಷ್ಟು ನನಗಂತೂ ಅದು ಪದಗಳು ಸಿಗ್ತಾ ಇಲ್ಲ. ಸೊ ನೋಡೋರಿದ್ರೆ ಅದನ್ನ ನೋಡ್ಕೊಳ್ಳಿ. ಯಾಕೆಂದ್ರೆ ಈ ಒಂದು ಟೀಸರ್ ಅಲ್ಲಿ ಅಂತ ಏನು ಬೋಲ್ಡ್ ಸೀನ್ಸ್ಗಳಿಲ್ಲ, ಬಟ್ ಆದ್ರೂ ಮಕ್ಕಳು ನೋಡುವಂತ ಸೀನ್ಸ್ಗಳಲ್ಲ. ಸೊ ಇದು ಒಂದು ಇದು. ಅದಾದ್ಮೇಲೆ ಯಶ್ ಅವ್ರದೊಂದು ಕಾಮನ್ ಒಂದು ಈ ಒಂದು ಟೀಸರ್ ಒಂದು ಒಳ್ಳೆ ಡೈಲಾಗ್ ಹೊಡಿದ್ದಾರೆ. ಆ ಒಂದು ಡೈಲಾಗ್ ಮಾತ್ರ ನೀವು ಹೋಗಿ ಅದರಲ್ಲೇ ನೋಡ್ಕೊಂಡ್ ಬರ್ಬೇಕು. ನೀವು ಟೀಸರ್ ನೋಡ್ಕೊಂಡು ಬಂದು ಏನ್ ಡೈಲಾಗ್ ಹೊಡೆದಿದ್ದಾರೆ ಅಂತ ಒಬ್ಬೊಬ್ಬರಾಗಿ ಬರ್ತೀರಾ, ಇಲ್ಲ ಎಲ್ಲರೂ ಒಟ್ಟಿಗೆ ಬರ್ತೀರಾ ಅಂತ. ಅಲ್ಲಿ ಏನಾಗಿದೆ ಅಂದ್ರೆ ನಯನತಾರ ಅವ್ರಿಗೆ ಮತ್ತೆ ಒಂದು 4-5 ಜನ ಹೀರೋಯಿನ್ಗಳಿದ್ದಾರೆ. ಇದು ಮೈನ್ ಇಂಡಿಯಾದಲ್ಲಿ ಪಾಪ್ಯುಲರ್ ಹೀರೋಯಿನ್ಗಳಿದಾರಲ್ಲ, ಆ ಹೀರೋಯಿನ್ಗಳನ್ನ ಹಾಕೊಂಡು ಈ ಮೂವಿಲಿ ಒಂದು ಒಳ್ಳೆ ಕಥೆನ ಎಣೆದಿದ್ದಾರೆ ಗೀತು ಮೋಹನ್ದಾಸ್ ಮತ್ತೆ ಯಶ್ ಅವರು. ಸೊ ಇನ್ನೇನು ಹೇಳೋದು, ಟೀಸರ್ ನಮಗೆ ರಿಲೀಸ್ ಡೇಟ್ ಬೇಕೀಗ. ಇದು ನಾವು ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಮೂವಿ ಬಗ್ಗೆ ಅಂತೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಸುಮಾರು ಮೂವಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೆಲವೊಂದ್ಸರಿ ಯಾವ ಥರ ಅಂತಂದರೆ, ಈ ಏನಾದರೂ ತಪ್ಪಾಗಿದ್ರೆ, ಮೂವಿಗಳಲ್ಲಿ ತಪ್ಪಾಗಿದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸ ಮಾಡಿದ್ದೀನಿ ಕೆಲವೊಂದು ಕಡೆ. ಕ್ರಾಸ್ ಚೆಕ್ ವೀಡಿಯೋಸ್ಗಳು ಮಾಡಿದ್ದೀನಿ. ಸೊ ಇಲ್ಲಿ ಕ್ರಾಸ್ ಚೆಕ್ ಮಾಡೋಕ್ಕೆ ಏನೂ ಇಲ್ಲ ಗುರು. ಮೂವಿ ನೋಡಬೇಕು, ಮೂವಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಬೇಕು. ಬೋಲ್ಡ್ ಆಗಿದೆ, ಬೋಲ್ಡ್ ಆಗಿರೋರು, ಬೋಲ್ಡ್ ಏಜ್ ಇರೋರು ಹೋಗಿ ನೋಡ್ಬೋದು. ಆ್ಯಕ್ಚುಲಿ ಇದು ಅವ್ರು ಹೇಳಿದ ನಿಜ. 18+ ಒಂಥರ 18+ ಮೂವಿನೇ. ಬಟ್ ಅವರೇ ಹೇಳ್ಬಿಟ್ಟಿದ್ದಾರೆ, ಯಶ್ ಅವರು, ಗೀತು ಮೋಹನ್ದಾಸ್ ಅವರು, ಇದು 18+ ಮೂವಿ. ಹಂಗಾಗಿ ಸ್ವಲ್ಪ ಏಜ್ ಕಮ್ಮಿ ಇರುವಂಥವ್ರು, ಇನ್ನೂ ಪ್ರಬುದ್ಧತೆ ಬರದೇ ಇರುವಂಥವ್ರು, ಪ್ರೌಢಾವಸ್ಥೆಗೆ ಹೋಗದೇ ಇರುವಂಥವ್ರು ಈ ಮೂವಿಯಿಂದ ದೂರ ಇದ್ರೆ ತುಂಬ ಒಳ್ಳೆಯದು. ಮಕ್ಳುಗಳಿಗೆ ನನ್ನ ಸಿಸ್ಟಮ್ ವಾರ್ನಿಂಗ್ ಕೊಡ್ತಾ ಇದ್ದೆ. ಸೊ ಹಂಗಾಗಿ ಒಂಥರ ಬ್ಯಾಂಗ್ ಮೂವಿ ಅಂತಾನೆ ಒಂಥರ ಬೆಂಕಿ ಹಚ್ಚಿಸ್ತದೆ ಮಾತ್ರ, ಅದಂತೂ ನಿಜ. ಥಿಯೇಟರ್ಗಳಲ್ಲಿ, PVRಗಳಲ್ಲಿ ನೆಕ್ಸ್ಟ್ ಲೆವೆಲ್ ಮೂವಿ. ಇದನ್ನ ನೀವು ಟೀಸರ್ ನೋಡಿ ಬಂದು ಕಮೆಂಟ್ ಮಾಡಿ, ಇಲ್ಲ ಕಮೆಂಟ್ ಮಾಡ್ಬಿಟ್ಟು ಹೋಗಿ ಟೀಸರ್ ನೋಡಿ. ಏನಾದರೂ ಮಾಡಿ ನನ್ನ ಈ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ನಾನು ಇಲ್ಲಿ ಕೂತ್ಕೊಂಡು ನಾನು ಸ್ಟುಡಿಯೋದಲ್ಲಿ ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ನನಗೆ. ಟ್ರೈ ಮಾಡ್ತೀನಿ ಸಿಕ್ಕಾಪಟ್ಟೆ ಮಾತು ತಪ್ಪಿದ್ದೀನಿ. ಬಟ್ ಏನಂದರೆ ಕಂಟೆಂಟ್ಗಳು ಬೇಕಲ್ವ. ಸುಮ್ಮನೆ ಬಂದು ಬಾಯಿ ಚಟಕ್ಕೆ ಏನೋ ಬಂದು ಮಾತಾಡ್ಬಿಟ್ಟು ಹೋಗೋದು ಅದು ದೊಡ್ಡಗಾರಿಕೆನಲ್ಲ. ಸೊ ಏನಾದರೂ ಒಂದು ಕಂಟೆಂಟ್ ಬೇಕು. ಕಂಟೆಂಟ್ ಸಿಕ್ತಾಗ 100% ವೀಡಿಯೋ ಮಾಡ್ತೀನಿ. ಇಲ್ಲ ಕಂಟೆಂಟ್ ನಾನೇ ಕ್ರಿಯೇಟ್ ಮಾಡೋನು ವೀಡಿಯೋ ಮಾಡ್ಬೋದು. ಸೊ ಮಾಡೋಣ. ಸಿಕ್ಕಾಪಟ್ಟೆ ಕಮ್ಯುನಿಟಿ ಗೈಡ್ಲೈನ್ಸ್ಗಳಿರೋದ್ರಿಂದ ಸ್ವಲ್ಪ ಹಿಂದೇಟ್ ಆಗ್ತೀವಿ ಕೆಲವೊಂದು ವಿಚಾರದಲ್ಲಿ. ಮೋಟೋ ವ್ಲಾಗ್ದು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಎಡಿಟ್ ಮಾಡಿಲ್ಲ. ಸೊ ಅದಕ್ಕೆಲ್ಲ ಸಾರಿ ಕೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಬರುತ್ತೆ, ನೆಕ್ಸ್ಟು ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್. ಟಾಕ್ಸಿಕ್ ಮೂವಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್.